ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸುಮಾರು 200 ಕೋಟಿ ವೆಚ್ಚದ ಕಟ್ಟಡವನ್ನ ಡೆಮಾಲಿಷನ್ ಮಾಡೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರೆಡಿಯಾಗಿದೆ. 200 ಕೋಟಿ ವೆಚ್ಚದ ಕಟ್ಟಡ ಅಷ್ಟೇ ಅಲ್ಲ, ಅದು 18 ಅಂತಸ್ತಿನ ಕಟ್ಟಡ. 18 ಅಂತಸ್ತಿನ ಕಟ್ಟಡದ ತೆರವಿಗೆ ಜಿಬಿಎ ತೀರ್ಮಾನವನ್ನ ಮಾಡಿದೆ. ಯಾಕೆ? ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ ಆ ಕಟ್ಟಡಕ್ಕೆ, ಒಂದು ಕಡೆ ವಾಲ್ಕೊಂಡ್ಬಿಟ್ಟಿದೆ ಆ ಕಟ್ಟಡ. ಹಾಗಾಗಿ ಕೂಡ್ಲು ಬಳಿ ಇರುವಂತಹ ಈ ಕಟ್ಟಡ ಅಕ್ಕಪಕ್ಕದ ನಿವಾಸಿಗಳಿಗೆ ಕಂಟಕ. ಈ ಕಾರಣಕ್ಕಾಗಿ ಕಟ್ಟಡವನ್ನ ಡೆಮಾಲಿಷ್ ಮಾಡುವಂತಹ ತೀರ್ಮಾನಕ್ಕೆ ಬದಲಾಗಿದೆ. 49 ಅಪಾರ್ಟ್ಮೆಂಟ್ಗಳನ್ನ ಹೊಂದಿರುವಂತಹ ಕಟ್ಟಡ ಇದು. ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಸದ್ಯ ಈ ಕಟ್ಟಡವನ್ನ ಡೆಮಾಲಿಷ್ ಮಾಡೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೀರ್ಮಾನವನ್ನ ಮಾಡಿದೆ. ಹದಿನೆಂಟು ಅಂತಸ್ತಿನ ಕಟ್ಟಡವನ್ನ ಗಮನಿಸ್ತಾ ಇದ್ದೀರಿ. ಇದೇ ಕಟ್ಟಡವನ್ನ ಡೆಮಾಲಿಷ್ ಮಾಡೋಕೆ ಸದ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತೀರ್ಮಾನವನ್ನ ಮಾಡಿರೋದು. ಒಂದು ಕಟ್ಟಡ ಒಂದು ಕಡೆಗೆ ವಾಲ್ಕೊಂಡಿದೆ ಅನ್ನುವಂತಹ ವಿಚಾರ, ಮತ್ತೊಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನ ನೀಡ್ತಾ ಹೋಗ್ತಾರೆ. ಚಂದನ, 18 ಅಂತಸ್ತಿನ ಕಟ್ಟಡವನ್ನ ಡೆಮಾಲಿಷ್ ಮಾಡೋದು ಅಂದ್ರೆ ಅದು ಸುಲಭದ ಮಾತಲ್ಲ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಒಂದು ಪರ್ಟಿಕ್ಯುಲರ್ ಆಗಿ ಏನೇನ್ ರೀಸನ್ ಗಳನ್ನ ಫೈಂಡ್ ಔಟ್ ಮಾಡಲಾಗಿದೆ ಕಟ್ಟಡವನ್ನ ಡೆಮಾಲಿಷ್ ಮಾಡೋಕೆ, ಜೊತೆಗೆ ಇದನ್ನ ನೆಲಸಮ ಮಾಡೋದಕ್ಕೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಕೊಂಡಿದೆ. ಚಂದನ, ಎಕ್ಸಾಕ್ಟ್ಲಿ ವಿದ್ಯಾ, ಬೆಂಗಳೂರಿನ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ಬಿಲ್ಡಿಂಗ್ ನ ತೆರವು ಕಾರ್ಯಾಚರಣೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ 143 ಫ್ಲಾಟ್ ಗಳನ್ನ ಈ ಅಪಾರ್ಟ್ಮೆಂಟ್ ನಲ್ಲಿ ಕಟ್ಟಲಾಗಿತ್ತು. ಅಂದ್ರೆ ಈ ಅಪಾರ್ಟ್ಮೆಂಟ್ ನ ಇನ್ನೇನು ಉದ್ಘಾಟನೆ ಮಾಡಬೇಕು ಅನ್ನೋ ಟೈಮ್ ಅಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ವಿಂಗ್ E3 ಅನ್ನುವಂತಹ ಬಿಲ್ಡಿಂಗ್ ನಲ್ಲಿ ಒಂದು ತಾಂತ್ರಿಕ ದೋಷ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಖರೀದಿದಾರರಿಗೆ ಫ್ಲಾಟ್ ನ ಹಸ್ತಾಂತರ ಮಾಡೋ ಮುನ್ನ ಪರಿಶೀಲನೆ ಮಾಡ್ತಾರೆ ತಂಡ. ಆ ಸಮಯದಲ್ಲಿ ವಿಂಗ್ 3 ಅಲ್ಲಿ ಸಮಸ್ಯೆ ಕಂಡು ಬರುತ್ತೆ. ಕಟ್ಟಡ ಹೆಚ್ಚಿನ ಪ್ರಮಾಣದಲ್ಲಿ ನೆಲದಡಿಗೆ ಕುಸಿರೋದು ಪತ್ತೆಯಾಗುತ್ತೆ. ಯಾವಾಗ ಕಟ್ಟಡ ಕಟ್ಟೋದಕ್ಕಿಂತ ಮುಂಚೆ ಆ ಮಣ್ಣಿನ ಪರೀಕ್ಷೆನ ಮಾಡಿರ್ತಾರೋ ಆ ವರದಿಗೂ ಈಗ ಕಟ್ಟಡ ಕಟ್ಟಿದ ನಂತರ ಮಾಡಿದಂತ ಮಣ್ಣಿನ ಪರೀಕ್ಷೆಯ ವರದಿಗೂ ಕೂಡ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಕಟ್ಟಡ ಒಂದು ಬದಿಗೆ ವಾಲಿರೋದು ಕಾಣ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ಪತ್ತೆ ಹಚ್ಚಿ ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಮುಂದಿನ ವಾರದಲ್ಲಿ ಈ 18 ಮಹಡಿಗಳ ಅಪಾರ್ಟ್ಮೆಂಟ್ ಅನ್ನ ಡೆಮಾಲಿಷ್ ಮಾಡೋದಕ್ಕೆ ಜಿಬಿಎ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಎಲ್ಲ ರೀತಿಯ ತಯಾರಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಇದನ್ನ ತೆರವು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಇನ್ನ ಅದೇ ಗ್ರೂಪ್, ಯಾವ ಗ್ರೂಪ್ ಎಸ್ಎನ್ಎನ್ ಗ್ರೂಪ್ ಈ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೋ ಅದೇ ಗ್ರೂಪ್ ಈ ನಿರ್ವಹಣಾ ವೆಚ್ಚವನ್ನ ಕೂಡ ತಾವೇ ಭರಿಸ್ತೀವಿ, ಕಟ್ಟಡವನ್ನ ತೆರವು ಮಾಡಿ ಹೊಸದಾಗಿ ಕಟ್ಟಡವನ್ನ ಕಟ್ಟಿ ಖರೀದಿಸಿ ಹೇಳ್ತಾ ಇರುವಂತದ್ದು. ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಕಾರ್ಯಾಚರಣೆ ನಡೆಯುತ್ತೆ. ಇದರಲ್ಲಿ ಯಾವುದೇ ರೀತಿಯ ಗೋಲ್ಮಾಲ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನ ಅತಿ ದೊಡ್ಡ ಬಿಲ್ಡಿಂಗ್ ತೆರವು ಕಾರ್ಯಾಚರಣೆ ಅಂದ್ರೆ ಈ ಕೂಡ್ಲು ಗೇಟ್ ಅಲ್ಲಿ ಇರುವಂತ ಈ ಅಪಾರ್ಟ್ಮೆಂಟ್ ಕಾರ್ಯಾಚರಣೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾ, ಥ್ಯಾಂಕ್ ಯು ಚಂದನ ತಮ್ಮೆಲ್ಲ ಡೀಟೇಲ್ಸ್ಗೆ.